ರಚನಾ, ನೀವು ರೂಮಲ್ಲಿ ನೀವು ಕಾಣಿಸ್ತಿಲ್ಲ ಅಂತ ಹುಡ್ಕೊಂಡು ಬಂದ್ರೆ ನೀವಿಲ್ಲಿದ್ದೀರಾ? ಅದು ಸರಿ, ಇವನ್ಯಾಕೆ ನಿಮ್ಮ ಮಡ್ಲಲ್ಲಿ ಮಲಗಿದಾನೆ ಬೆಳಗ್ಗೆನೆ, ಅದು ಅತ್ತೆ ರೂಮ್ ಎದುರುಗಡೆ? ನಾವು ರಾತ್ರಿಯಿಂದ ಇಲ್ಲೇ ಇದ್ದೀವಿ ಬಾಲ. ರಾತ್ರಿಯಿಂದನಾ? ಇವರು ಅತ್ತೆನ ಮಾತಾಡ್ಸ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ಕರ್ಕೊಂಡು ಬಂದಿದ್ದೆ. ಮಲ್ಗಿರೋರ್ನ ಎಪ್ಸದ್ ಬೇಡ ಅಂತ ನಾನು ಹಾಗೆ ನಿದ್ದೆಗೆ ಜಾರ್ಬಿಟ್ಟೆ. ಏನ್ರಿ ನೀವು ಇಡೀ ರಾತ್ರಿ ಹೀಗೆ ಕೂತಿದ್ರಾ? ಎಪ್ಸ್ಬೇಡಿ. ಮಗು ತರ ಎಷ್ಟು ಪ್ರಶಾಂತವಾಗಿ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ. ಮನೆಯವರು ಯಾರಾದ್ರೂ ನೋಡಿದ್ರೆ ಈ ಮಗುನ ಕರ್ಕೊಂಡೋಗಿ ಡೈಪರ್ ಚೇಂಜ್ ಮಾಡಿಸ್ತಾರೆ. ಏನ್ರಿ ನೀವು ಎಲ್ಲ ಗೊತ್ತಿದ್ರು ಕೇರ್ಲೆಸ್ ಆಗಿ ಕೂತಿದ್ದೀರಾ? ಜೀವ ಜೀವ ಇದಳ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಗ. ಎಲ್ಲಿದ್ಯಾ ನೋಡಪ್ಪ? ಮಾರ್ನಿಂಗ್. ಬೆಳಕಾಗೋಯ್ತಾ? ಅಯ್ಯೋ ರಾಮ, ರಚು ಏನಿದು? ಎಬ್ಬಿಸ್ಬೇಕು ತಾನೆ? ನಾನು ಎಮೋಷನಲ್ ಮಾಡ್ಕೊಂಡ್ಬಿಟ್ಟೆ. ಛೇ, ಅದು ನೀವು ಚಂದ ಮಲ್ಗಿದ್ರಿ. ರಚು, ನಿನಗೆ ನನ್ನ ಮೇಲೆ ಬಲೆ ಲವ್. ಸಾಕು ನಿಲ್ಸ್ರೋ, ತಡ್ಕೊಳಕ್ ಆಗ್ತಿಲ್ಲ ನನಗೆ. ಇವನೊಬ್ಬ ತ್ಯಾಗರಾಜ, ಅವರೊಬ್ರು ತ್ಯಾಗರಾಣಿ. ವಿಯದಳಿ ಮೇಲೆ ಯಾರಾದ್ರೂ ನೋಡಕ್ಕಿಂತ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗೋಣ. ನೀವೆಲ್ರೂ ಪದ್ಮಜ ಅಕ್ಕನ ರೂಮ್ ಹತ್ರ ಏನ್ ಮಾಡ್ತಾ ಇದ್ದೀರಾ? ಅಮ್ಮೋರೆ, ಅಮ್ಮೋರೆ, ಅಯ್ಯೋ ಅಮ್ಮೋರೆ, ಅಮ್ಮೋರೆ, ಹೇಳಿ ಅಮ್ಮೋರೆ. ಏನ್ ಸ್ವಲ್ಪ ಹೊತ್ತು ಮಲ್ಗಕ್ ಬಿಡ್ಬಾರ್ದ? ಏನಿಷ್ಟು ಅರ್ಜೆಂಟ್ ನಿಂಗೆ? ಅಮ್ಮೋರೆ, ನೀವ್ಯಾಕ್ ನೆನ್ಮೇಲ್ ಮಲ್ಗಿದ್ದೀರಾ? ಅದು ಬೆಡ್ಸಿಟ್ಟು ಹೊಚ್ಕೊಂಡಿರಾ? ಅಮ್ಮೋರೆ, ಅದು ರಾತ್ರಿ ಕರೆಂಟ್ ಹೋಗಿತ್ತಲ್ವಾ, ಅದಕ್ಕೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇತ್ತು. ನೆಲದ ಮೇಲೆ ಮಲಗಿದ್ದೆ, ಹಂಗೆ ನಿದ್ರೆ ಮಾಡ್ಬಿಟ್ಟಿದೀನಿ. ಓ ಹೌದಾ? ಸರಿ ಅಮ್ಮೋರೆ, ಕಾಫಿ ತಗೊಳ್ಳಿ. ಅಲ್ಲಿಡು. ರೂಪಿಣಿ, ಅಮ್ಮೋರೆ, ನಿಜ ಹೇಳು, ಆ ಬೊಂಬೆನ ನಿಜವಾಗ್ಲೂ ಎಸ್ತ್ ಬಂದ? ಎಷ್ಟ್ ಸತಿ ಈ ಪ್ರಶ್ನೆ ಕೇಳ್ತೀರಾ ಅಮ್ಮೋರೆ? ನಾನು ಅವತ್ತೇ ಆ ಗೊಂಬೆನ ಎಷ್ಟ್ ಬಂದ್ಬಿಟ್ಟೆ. ಸರಿ, ನೀನ್ ಹೋಗು. ಯಾಕಮ್ಮರೆ ಮತ್ತೆ ಮತ್ತೆ ಆ ಗೊಂಬೆನೆ ಕೇಳ್ತಾ ಇದ್ದೀರಾ? ಅದನ್ನೇನಾದ್ರೂ ಮನೇಲೇನಾದ್ರು ನೋಡಿದ್ರಾ? ನಾನ್ ಸುಮ್ನೆ ವಿಚಾರಿಸ್ದೆ ಅಷ್ಟೆ, ನೀನ್ ಹೊರಡು. ಸರಿ. ನೀವೆಲ್ರೂ ಪದ್ಮಜ ಅಕ್ಕನ ರೂಮ್ ಹತ್ರ ಏನ್ ಮಾಡ್ತಾ ಇದ್ದೀರಾ? ಅದು ಬೆಳಗ್ಗೆನೆ. ಅದು ಚಿಕ್ಕಮ್ಮ, ಅಮ್ಮನ್ ಮಾತಾಡ್ಸೋಣ ಅಂತ. ನಿನ್ ಧ್ವನಿ ಕೇಳಿದ್ರೇನೆ ಅಕ್ಕ ಹೇಗೆಲ್ಲ ಆಡ್ತಾಳೆ ಅಂತ ನಿನ್ ಗೊತ್ತಿದೆ ತಾನೆ? ಅವತ್ತು ಕೃಷ್ಣಾಷ್ಟಮಿ ದಿನ ಅಕ್ಕ ನಿನ್ನ ನೋಡಿದಕ್ಕೆ ಹೇಗೆಲ್ಲ ಕಿರ್ಚಾಡಿ ಕೂಗಾಡಿದ್ರು ಅಂತ ನಿನಗ್ ನೆನ್ಪಿದೆ? ಮತ್ತೊಂದು ಅಮಂತರ ಮಾಡಕ್ ಬಂದಿದ್ಯಾ? ಇಲ್ಲ ಚಿಕ್ಕಮ್ಮ, ಅಮ್ಮ ನನ್ನ ಹತ್ರ ಚೀಟಿ
ನಾನು ಉಪದೇಶ ಮಾಡ್ದೆ ನಿಮ್ಮ ಹಾಗೇನೆ ಬೇಡ ಕಣೋ ಮಗ ಅಂತ. ಆದ್ರೂ ಎಮೋಷ್ನಲಿ ಇಲ್ಲಿ ತನಕ ಬಂದ್ಬಿಟ್ಟ. ಇವತ್ತಲ್ಲ ನಾಳೆ ನಿಮ್ಮನ್ನ ಮಗ ಅಂತ ಒಪ್ತಾರೆ, ಕ್ಷಮಿಸ್ತಾರೆ, ಬನ್ನಿ ಅಂತ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೆ ಅತ್ತೆ. ಕರೆಕ್ಟ್ ಟೈಮ್ಗೆ ನೀವು ಬಂದ್ಬಿಟ್ರಿ. ಮಗ, ಅಮ್ಮ ನಿನ್ನ ಹತ್ರ ಮಾತಾಡೋ ಟೈಮ್ ಬರುತ್ತೆ, ನೀನೇನು ಮನ್ಸಿಗೆ ಹಚ್ಕೋಬೇಡ, ನಡಿ. ರಚನಾ, ನೀನು ಬುದ್ಧಿವಂತೆ. ಕೆಲವೊಂದು ವಿಷಯನ ಹೇಗಿರುತ್ತೋ ಹಾಗೆ ಬಿಟ್ಬಿಟ್ರೆ ಎಲ್ರಿಗೂ ಒಳ್ಳೇದು. ಅದನ್ನ ನಾನು ಹೇಳಿ ನೀನ್ ತಿಳ್ಕೊಬೇಕಾಗಿಲ್ಲ. ತಿಳ್ಕೊಂಡಿರೋದಕ್ಕೆ ಸರಿ ಮಾಡೋ ಪ್ರಯತ್ನ ಮಾಡ್ತಾ ಇರೋದು ಅತ್ತೆ. ಅದೇ ಅತ್ತೆ, ತಿಳ್ಕೊಂಡಿರೋದಕ್ಕೆ ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಳ್ದೆ ಬುದ್ಧಿವಂತಿಕೆಯಿಂದ ಡೀಲ್ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ನೀನ್ ಅರ್ಥ ಮಾಡ್ಕೊಂಡ್ರೆ ಸಾಲದು ರಚನಾ. ಸಂಜೀವನ್ಗೂ ಬುದ್ಧಿ ಹೇಳು. ಖಂಡಿತ ಅತ್ತೆ. ಅತ್ತೆ, ದೇವಿ ಎದ್ರ? ಇನ್ನೂ ಇಲ್ಲ ರಚನಾ, ಮಲ್ಗಿದ್ದಾಳೆ. ಎಪ್ಸ್ಬಿಡಿ ಅವ್ರನ್ನ, ಬೇಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬಿಡ್ಲಿ. ಯಾಕೆ, ಏನಾದ್ರೂ ವಿಶೇಷನಾ ಇವತ್ತು? ಅಯ್ಯೋ ಅತ್ತೆ, ಇವತ್ ದೇವಿ ಕೆಲ್ಸಕ್ ಹೋಗ್ಬೇಕಲ್ವಾ, ಶಿಕ್ಷೆ ಮರ್ತ್ಬಿಟ್ರಾ? ರೆಡಿ ಆಗಕ್ ಹೇಳ್ತೀನಿ. ಅವಳು ರೆಡಿ ಆಗ್ತಿದ್ದಾಳೆ, ಇನ್ನೇನ್ ಬಂದ್ಬಿಡ್ತಾಳೆ. ನನಗ್ಯಾಕೋ ಈ ಶಿಕ್ಷೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲಪ್ಪ. ಯಾಕೆ ಬಾಮಿನಿ? ಮತ್ತಿನ್ನೇನ್ರಿ, ನಮ್ಮ ಮನೆ ಮಗಳು, ಅದರಲ್ಲೂ ಗೋಲ್ಡ್ ಕಿಂಗ್ ಜಗದೀಶ್ ಚಂದ್ರ ಕುಟುಂಬದ ಹೆಣ್ಣು ಮಗಳು ಒಂದ್ ಕಡೆ ಕೆಲಸ ಕೇಳ್ಕೊಂಡು ಹೋಗ್ತಾಳೆ ಅಂದ್ರೆ ಯಾರಾದ್ರೂ ನಮ್ಮ ಬಗ್ಗೆ ಆಡ್ಕೊಳಲ್ವಾ? ಕರೆಕ್ಟೇ ಚಿಕ್ಕಮ್ಮ ನೀವು ಹೇಳ್ತಾ ಇರೋದು. ಒಬ್ಬ ಹೆಣ್ಮಗುನ ಸಾಕೋಕೆ ಯೋಗ್ಯತೆನೂ ಇಲ್ಲ ಆ ಫ್ಯಾಮಿಲಿಗೆ. ಅದಕ್ಕೆ ಹೊರಗಡೆ ಕೆಲ್ಸಕ್ಕೆ ಕಳ್ಸಿದ್ದಾರೆ ಅಂತ ಇನ್ಸಲ್ಟ್ ಮಾಡ್ತಾರೆ ನಮ್ಮನ್ನ. ಏನೋ ಕಪ್ಪು, ನಿನ್ನ ಒಪಿನಿಯನ್ ಏನು? ಅವರು ತಪ್ಪು ಮಾಡಿದ್ರು, ಶಿಕ್ಷೆ ಆಯ್ತು. ನಾನ್ ತಪ್ಪು ಮಾಡ್ದೆ, ಮುಟ್ ನೋಡ್ಕೊಳಂಗಾಯ್ತು, ಅದೇ ಶಿಕ್ಷೆ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಲೇಬೇಕು ಅಂತ ಮನೆ ಕಾನೂನು ಹೇಳುವಾಗ ದೇವಿಗೆ ಮಾತ್ರ ಯಾಕೆ ಕನ್ಸೆಷನು? ಯಾಕೆ ಅವಳಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟು? ಚಿನ್ನದಂತ ಮಾತು, ಮುತ್ತಿನಂತ ಮಾತು. ಕಪಿಲ್, ನಿನ್ ಮಾತು ಕೇಳಿ ಇವತ್ತು ಇಂಪ್ರೆಸ್ ಆಗೋದೆ ನಾನು. ಸರಿ, ಮನೆ ಕಾನೂನು ಮೀರೋ ಹಾಗಿಲ್ಲ, ಶಿಕ್ಷೆ ಆಗ್ಲಿ, ಇದ್ರಲ್ಲಿ ನಂದೇನೂ ತಕರಾರಿಲ್ಲ. ದೇವಿನ ಹೊರಗಡೆ ಕೆಲ್ಸಕ್ಕೆ ಕಳಿಸಿ ನಮ್ಮ ಮರ್ಯಾದಿನ ನಾವೇ ಕಳ್ಕೊಳ್ಳೋದ್ರ ಬದಲು ಇವರಿಬ್ರಿಗೂ ಕೊಟ್ಟಂಗೆ ಅವಳಿಗೂ ಮನೆ ಒಳಗಡೆನೆ ಏನಾದ್ರೂ ಶಿಕ್ಷೆ ಕೊಡ್ಬಹುದಲ್ವಾ? ಹಣನ ಪೋಲು ಮಾಡೋದು ಸುಲಭ, ದುಡಿಯೋದು ಎಷ್ಟು ಕಷ್ಟ ಅಂತ ಅವಳಿಗೆ ಗೊತ್ತಾಗ್ಲಿ ಅಂತಾನೆ ಈ ಶಿಕ್ಷೆ. ಅದು ಒಂದಿನ ಅಷ್ಟೇ. ಚಿಕ್ಕಪ್ಪ, ನೀವೇನೇ ಹೇಳಿ ಈ ಶಿಕ್ಷೆ ನನಗೆ ಒಪ್ಪಿಗೆ ಇಲ್ಲ. ದೇವಿ ತುಂಬಾ ಜವಾಬ್ದಾರಿ ಇರುವಂತ ಹೆಣ್ಮಗಳು. ಅವಳು ಸ್ವಾರ್ಥಕ್ಕೆ ಅಂತ ಅವಳೇನು ಮಾಡ್ಕೊಂಡಿಲ್ಲ. ನಮಗೆಲ್ಲ ಒಳ್ಳೇದಾಗ್ಲಿ ಅಂತ ದೇಣಿಗೆ ಕೊಟ್ಟಿರೋದು, ನೃತ್ಯ ಸೇವೆ ಸಲ್ಲಿಸಿರೋದು. ನಾನು 1-2 ಕೋಟಿ ಕೊಡ್ಲಾ ಮನೆಗೆ ಒಳ್ಳೇದಾಗ್ಲಿ ಅಂತ? ಏನ್ರಿ ನೀವು, ದಿನಕ್ಕೆ 10 ರೂಪಾಯಿ ಉಳಿಸಿದ್ರೆ ತಿಂಗಳಿಗೆ ಎಷ್ಟಾಗುತ್ತೆ, ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನನಗೆ ಕ್ಲಾಸ್ ಕೊಡ್ತಾ ಇದ್ರಿ. ತಂಗಿ ಅಂತ ಬಂದಾಗ ಮಾತ್ರ ಕೊಡ್ಲಿ ಮಾಡ್ಲಿ ಅಂದ್ರೆ ಹೇಗೆ? ನಮ್ ಕಣ್ಣಿಗೆ ಸುಣ್ಣ, ನಿಮ್ ತಂಗಿ ಕಣ್ಣಿಗೆ ಬೆಣ್ಣೆನಾ? ಇದ್ಯಾವ ನ್ಯಾಯ? ಏ ಕರೆಕ್ಟ್ ಅಲ್ವಾ? ಒಪ್ಪುವಂತ ಮಾತಿದು. ವಾಟ್ ಎವರ್ ಇಟ್ ಈಸ್, ದೇವಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ಅವಳು ಮನೆಯಿಂದ ಹೊರಗೆ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ಯಾವ ಧೈರ್ಯದ ಮೇಲೆ ಹೋಗಿದ್ದೆ ಅಲ್ಲಿ ನೀನು? ಪಾಪ ನಿಧಿ ಅವ್ರ ಅಕ್ಕನ್ಗೆ ಹೆಲ್ಪ್ ಮಾಡಕ್ ಹೋಗಿ ನನ್ನಿಂದ ಬಯಸ್ಕೊಂಡ್ಲು. ನಾನು ಅವಳ ಮೇಲೆ ಕೈ ಎತ್ತಬಾರ್ದಾಗಿತ್ತು. ಏನ್ ಮಾಡ್ಲಿ, ಆ ದೇವಿ ನನ್ನನ್ನ ನೆಮ್ಮದಿಯಿಂದ ಇರೋದಕ್ಕೆ ಬಿಡ್ತಿಲ್ವೇ?
ಕಣ್ಮುಂದೆ ಯಾವಾಗ್ಲೂ ಆ ಮಾಧುರಿ ಸಾವು, ಆ ದಿಂಬಿನ ಕವರೇ ಬಂದ್ ಹೋಗ್ತಿದೆ. ಅವಳಿಂದ ನಾನ್ ತಪ್ಪಿಸ್ಕೋಬೇಕು, ರಚನಾನ್ ಹೇಗಾದ್ರೂ ಕಾಪಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೆ ಈ ನಿಧಿನೂ ಬಂದು ಅಪಾಯಕ್ಕೆ ಸಿಗಾಕೋತಿದ್ದಾಳೆ. ಅವಳ ಮೇಲೆ ದೇವಿ ಕಣ್ಣೇನಾದ್ರೂ ಬಿದ್ರೆ ಸಣ್ಣ ಹುಡುಗಿ, ಓದ್ಕೋತಿರೋಳು, ನಮ್ಮ ಮೇಲಿನ ಸೇಡನ್ನ ದೇವಿ ನಿಧಿ ಮೇಲೆ ತೀರಿಸ್ಕೊಂಡ್ಬಿಟ್ರೆ ಆ ಕಡೆ ರಚನಾನು ಜೀವನ ಪೂರ್ತಿ ಕೊರಗ್ಬೇಕು, ನಾನು ಒದ್ದಾಡ್ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ತೇಜಾನು ಆರ್ತಿನೂ ಸಂಭಾಳ್ಸಕ್ಕಾಗುತ್ತಾ? ಇಲ್ಲ, ದೇವಿ ಜೊತೆ ಗುದ್ದಾಟ ಏನೇ ಇದ್ರೂ ಅದ್ ನನ್ಗೆ ಇರ್ಲಿ. ಇದರಲ್ಲಿ ರಚನಾ ಆಗ್ಲಿ ನಿಧಿ ಆಗ್ಲಿ ಇನ್ವಾಲ್ವ್ ಆಗೋದು ಬೇಡ. ಹೇಗ್ ತಪ್ಪಿಸ್ಲಿ ಅವರನ್ನ? ರಚನಾ ಹತ್ರ ಇನ್ನೊಂದ್ಸಲ ಮಾತಾಡ್ತೀನಿ. ಸರ್ಕಾರಿ ಅಧಿಕಾರಿಗಳಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರೆ ಏನಾಗುತ್ತೆ? ಅವ್ರಿಗೂ ಶಿಕ್ಷೆ ಆಗತ್ತೆ. ಇಲ್ಲೂ ಅದೇ ಪಾಲಿಸಿ. ನೀನ್ ಬೇಕಾದ್ರೆ ದೇವಿ ಜೊತೆ ಹೋಗ್ಬಿಟ್ಟು ಒಂದಿನ ಕೆಲಸ ಮಾಡ್ಕೊಂಡ್ ಬಾ, ನಮ್ಗೇನು ಅಭ್ಯಂತರ ಇಲ್ಲ. ಬಿಟ್ರೆ ನನ್ನ ಮಕ್ಕಳು ನನ್ನನ್ನು ಮಾರ್ಕೆಟ್ಗೆ ಮೂಟೆ ಹೊರೋದು ಕಳಿಸ್ಬಿಡಂಗಿದ್ದಾರೆ. ಯಪ್ಪ, ಸುಮ್ಮನಿರೋದೇ ಒಳ್ಳೇದು. ರಚನಾ, ಯಾತಕ್ಕೂ ಈ ಶಿಕ್ಷೆ ಬಗ್ಗೆ ನೀನು ಒಂದ್ಸರಿ ಯೋಚನೆ ಮಾಡೋದು ಒಳ್ಳೇದು ಅಂತ ನನ್ನ ಭಾವನೆ. ಸಂಜೀವಣ್ಣ, ನಿನ್ ಮಾತನ್ನ ನಾನು ಒಪ್ಪಲ್ಲ. ಶಿಕ್ಷೆನ ನಾನು ಶುದ್ಧವಾದ ಮನಸ್ಸಿಂದ ಒಪ್ಕೊಂಡಾಗಿದೆ. ಅಲ್ಲ ದೇವಿ, ಅಣ್ಣ, ಈ ಮನೆ ಒಳಿತಿಗೆ ಅಂತಲೇ ದೊಡ್ಡಪ್ಪ ಮಾಡಿರೋ ಕಾನೂನನ್ನ ನಾನು ಮುರಿಯಲ್ಲ. ದೇವಿ ಅಂದ್ರೆ ದೇವಿ, ನೀವ್ ಹೇಳಿದ್ ಕರೆಕ್ಟೇ ಜೀವ. ಕರ್ತವ್ಯ ಇನ್ನೊಂದ್ ಹೆಸರು ದೇವಿ. ದೇವಿ, ಒಳ್ಳೆ ಮುಹೂರ್ತ ಶುರು ಆಗಿದೆ, ನೀವು ಹೊರಡಿ. 1 ನಿಮಿಷ. ಕೀ ತಗೋ, ಕಾರಲ್ಲಿ ಹೋಗಿ ಕೆಲ್ಸನ ಬೇಗ ಮುಗಿಸ್ಕೊಂಬ. ಅಯ್ಯೋ ಅತ್ತೆ, ಕೊಡಿಲ್ಲ ಅದನ್ನ ನೀವು. ಏನತ್ತೆ ನೀವು ಕೆಲ್ಸ ಕೇಳಕ್ ಹೋಗೋರು ಈ ತರ ಕಾರಲ್ಲಿ ಹೋದ್ರೆ ಯಾರಾದ್ರೂ ಕೆಲ್ಸ ಕೊಡ್ತಾರಾ? ಪಾಯಿಂಟೇ. ಸ್ಟೈಲ್ ಆಗಿ ಕಾರಲ್ಲಿ ಹೋಗಿ ಇಳಿದು ನಾನು ದಿನಗೂಲಿ ಮಾಡ್ತೀನಿ ಅಂದ್ರೆ ಯಾರಾದ್ರೂ ಕೆಲಸ ಕೊಡ್ತಾರ? ನಾನು ನಡ್ಕೊಂಡೇ ಹೋಗ್ತೀನಿ. ದೇವಿ, ರೂಲ್ಸ್ ಅನ್ನ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಈ ಕುಟುಂಬದ ಹೆಸರನ್ನ ಯೂಸ್ ಮಾಡಬಾರ್ದು. ಬಡವ್ರ ಮನೆ ಹೆಣ್ಮಗಳ ತರ ಕೆಲ್ಸಕ್ಕೆ ಹೋಗ್ಬೇಕು, ಕೆಲಸ ಮಾಡಿ ಆ ದುಡ್ಡನ್ನ ತಂದ್ಕೊಡ್ಬೇಕು. ಅದನ್ನ ಬಿಟ್ಟು ಏಮಾರಿಸಿ ಫ್ರೆಂಡ್ಸ್ ಜೊತೆ ಸಿಟಿನೆಲ್ಲ ಸುತ್ತಿ ಕೈಯಲ್ಲಿರೋ ದುಡ್ಡನ್ನ ತಂದ್ಬಿಟ್ಟು ಇದು ದುಡ್ದಿದ್ದು ಅಂತ ಕೊಟ್ರೆ ಅದನ್ನ ನಾವು ಒಪ್ಪಕ್ಕಾಗಲ್ಲ. ಅದೇ ಗೊತ್ತಾಗತ್ತೆ ಅಲ್ವಾ? ಅದು ಹೇಗ್ ಗೊತ್ತಾಗತ್ತೆ? ನಾನ್ ಬೇಕಾದ್ರೆ ದೇವಿ ಜೊತೆ ಹೋಗಿ ಬರ್ತೀನಿ. ಅವಳಿಗೆ ಸೇಫ್ಟಿನೂ ಇರುತ್ತೆ, ಅವಳು ದುಡ್ದಿದ್ದಕ್ಕೆ ಸಾಕ್ಷಿನೂ ಇರುತ್ತೆ. ಕರೆಕ್ಟ್. ದೇವಿ, ನಿಮಗೇನು ಅಭ್ಯಂತರ ಇಲ್ಲ ಅಲ್ವಾ ಬಾಲ ನಿಮ್ ಜೊತೆ ಬರೋದಿಕ್ಕೆ? ಬಾಲ, ನೀವ್ ನಡೀರಿ. ಒಂದ್ 5 ನಿಮಿಷ ರೆಡಿ ಆಗ್ಬಿಟ್ಬಿಡ್ತೀನಿ. ಕಪ್ಪು, ಬಾ ಶೋರೂಮ್ಗೆ ಹೋಗೋಣ. ಇಲ್ಲ ಅಣ್ಣ, ನಂಗೆ ತಲೆ ನುತ್ತಿದೆ, ನಾನು ಬರಲ್ಲ, ನೀನು ಹೋಗ್ಬಿಟ್ವಾ. ಫೈನ್, ಟೇಕ್ ಕೇರ್. ಅತ್ತೆ, ಬೇಜಾರ್ ಮಾಡ್ಕೋಬೇಡಿ. ದಾರಿ ತಪ್ಪದವ್ರನ್ನ ಸರಿ ದಾರಿಗೆ ತರೋದು ಈ ಮನೆ ಸೊಸೆಯಾಗಿ ನನ್ ಕರ್ತವ್ಯ ಅಲ್ವಾ? ಕಲ್ಪತರು ಮನೆ ಕರೆಕ್ಷನ್ ಇವತ್ತಿಂದ ಶುರು ಆಯ್ತು. ಹೋಗ್ತಾ ಹೋಗ್ತಾ ಇನ್ನು ಜೋರಾಗತ್ತೆ.
ಬಸವಣ್ಣ ನೀರು ಆಫ್ ಮಾಡಿ. ಅಮ್ಮ ಹೇಗಿದ್ಯಾ? ಚೆನ್ನಾಗಿರೋದಕ್ಕೆ ನೀನ್ ಬಿಟ್ರೆ ತಾನೆ. ನಾನು ಮೇಲಿಂದ ಮೇಲೆ ನಿಂಗೆ ಹೇಳ್ತಾನೆ ಇದ್ದೀನಿ, ದೊಡ್ಡ CBI ಆಫೀಸರ್ ತರ ಬೇರೆ ವಿಷಯದಲ್ಲಿ ತಲೆ ಹಾಕ್ಬೇಡ, ತಲೆ ಉಳ್ಳೋಗುತ್ತೆ ಅಂತ. ಅರೆ ಕೇಳ್ತಾನೆ ಇಲ್ಲ ನೀನು. ಎಲ್ಲವನ್ನು ಎದುರಿಸ್ತೀನಿ, ಹೊಡಿತೀನಿ, ಬಡಿತೀನಿ, ನ್ಯಾಯನ ನೆಡ್ತೀನಿ ಅಂತ ಡೈಲಾಗ್ ಹೇಳ್ಕೊಂಡು ಹೋರಾಟ ಮಾಡೋದಕ್ಕೆ ಇದು ಸಿನಿಮಾ ಅಲ್ಲ. ನೀನು ಹೀರೋಯಿನ್ನು ಅಲ್ಲ, ಇದು ರಿಯಲ್ ಲೈಫ್ ರಚನಾ. ಅಡಿಗಡಿಗೆ ಕಲ್ಲು ಮುಳ್ಳೆ ಎದುರಾಗೋದಿಲ್ಲಿ. ಅಮ್ಮ ನೀನ್ ಯಾಕೆ ನನಗೇನೋ ಆಗೋಗ್ಬಿಡುತ್ತೆ, ನನ್ ಕುಟುಂಬಕ್ಕೇನೋ ಆಗೋಗ್ಬಿಡುತ್ತೆ ಅಂತ ಕಲ್ಪನೆ ಮಾಡ್ಕೊಂಡು ಭಯ ಪಡ್ತಾ ಇದ್ಯಾ? ಆಕ್ಸಿಡೆಂಟ್ ಆಗಿ ಕೈಕಾಲ್ ಮುರ್ಕೊಂಡವ್ರಿಗೇನೆ ರಸ್ತೆ ಯಮನ್ ತರ ಕಾಣೋದು. ದಯವಿಟ್ಟು ನನ್ ಮಾತ್ ಕೇಳು. ಅಮ್ಮ ನೀನ್ ಯಾರನ್ನ ನೋಡಿ ಹೆದರ್ಕೋತಾ ಇದೀಯಾ ಅಂತ ನನಗ್ ಗೊತ್ತು. ದೇವಿ. ಹಳೆ ದೇವಸ್ಥಾನ, ನಾಟ್ಯ, ಗೆಜ್ಜೆ, ದೇವಿ. ಕರೆಕ್ಟ್ ಅಲ್ವಾ? ದೇವಿ ಹೆಸರು ಹೇಳಿದ್ರೇನೆ ಕೈ ಕಾಲ್ ನಡುಗ್ತಾ ಇದೆ ನಿನಗೆ. ಅವಳಿಗೂ ನಿನಗೂ ಏನ್ ಸಂಬಂಧ? ಅವಳನ್ನ ನೋಡಿ ನೀನ್ ಯಾಕೆ ಹೆದರ್ಕೋಬೇಕು? ಅಂತ ತಪ್ಪನ್ನ ನೀನೇನ್ ಮಾಡಿದ್ಯಾ? ದೇವಿ, ನೀನ್ ಹೇಳಿದ ಲೊಕೇಶನ್ ಇದೆ. ಮೋಸ್ಟ್ಲಿ ನಿನ್ನ ಇಂಟರ್ವ್ಯೂ ಮಾಡೋ ಆಫೀಸ್ ಇದೆ ಅನ್ಸುತ್ತೆ. ಹೌದಾ? ಸರಿ. ಇದಕ್ ಮುಂಚೆ ಯಾವ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ? ಎಷ್ಟು ಸಂಬಳ ಬರ್ತಿತ್ತು? ಎಷ್ಟು ಎಕ್ಸ್ಪೀರಿಯನ್ಸು? ಯಾವ ಡೀಟೇಲ್ಸ್ ಇಲ್ವಲ್ಲ ಈ ಸಿವಿಲಿ. ಸರ್, ಕೆಲಸ ಮಾಡೋ ಅಗತ್ಯ ಬಂದಿರ್ಲಿಲ್ಲ ಸರ್. ಅಂದ್ರೆ ಅಪ್ಪ ಅಮ್ಮನ ದುಡ್ಡಲ್ಲಿ ಬಿಟ್ಟಿ ತಿನ್ಕೊಂಡು ದಂಡಕ್ಕೆ ಬದುಕ್ತಾ ಇದೆಯಾ ಎಷ್ಟು ವರ್ಷ? ಸರ್, ಮನೆಯಲ್ಲಿ ತುಂಬಾ ಕಷ್ಟ ಇದೆ ಸರ್. ಪ್ಲೀಸ್ ಪ್ಲೀಸ್ ಕೆಲಸ ಕೊಡಿ ಸರ್. ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಹಾಗೆ ಕಷ್ಟ ಬಂದಾಗ ಮಾತ್ರ ನಿಮಗೆಲ್ಲ ಕೆಲಸ ಮಾಡಬೇಕು ಅನ್ಸುತ್ತೇನೋ. ನಿಮ್ಮಂತ ಸೋಮಾರಿಗಳಿಗೆ ಕೆಲಸ ಕೊಟ್ಬಿಟ್ರೆ ನಾನು ಕಂಪ್ನಿ ಬಾಗ್ಲು ಮುಚ್ಕೊಂಡು ಮನೆಗೆ ಹೋಗ್ಬೇಕಾಗತ್ತಷ್ಟೇ. ನಡಿಯಮ್ಮ ಇಲ್ಲಿಂದ ಫಸ್ಟು ಹೊರಗೆ. ಏಯ್, ಏನಂದೆ? ನಾನ್ ಸೋಮಾರಿನಾ? ದಂಡಕ್ಕೆ ಊಟ ಮಾಡೋಳ? ಅಯ್ಯೋ ನಿನ್ನ. ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಮ್ಮ? ಅಯ್ಯೋ ಏನ್ ಮಾಡ್ತಿದ್ಯಮ್ಮ? ಅಯ್ಯೋ ಏನಮ್ಮ ನೀ ಏನ್ ಮಾಡ್ತಿದ್ಯಾ? ಇನ್ನು ಯಾಕಿಲ್ಲ ನಿಂತಿದ್ಯಾ? ನಡಿ ಹೊರಗೆ ಮೊದ್ಲು. ಇನ್ನೊಂದು ಆಫೀಸ್ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದೆ. ಇರು, ನಾನು ಬಂದೆ. ಕ್ವಾಲಿಫಿಕೇಶನ್ ಚೆನ್ನಾಗಿದೆ, ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ, ನೋ ಪ್ರಾಬ್ಲಮ್. ಇವತ್ತೇ ನಿನ್ನ ಕೆಲಸಕ್ಕೆ ಜಾಯ್ನ್ ಆಗ್ಬಿಡು. ಸಂಬಳನ 1 ತಿಂಗಳಾದ್ಮೇಲೆ ಫಿಕ್ಸ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್, ನಾನಿಲ್ಲಿ ಪರ್ಮನೆಂಟ್ ಆಗಿ ಕೆಲಸ ಮಾಡಕ್ ಬಂದಿಲ್ಲ. ಮತ್ತೆ ಇವತ್ತು ಒಂದಿನ ಕೆಲಸ ಮಾಡಿ ಒಂದಿನದ ಪೇಮೆಂಟ್ ತಗೊಂಡು ಹೋಗ್ಬಿಡ್ತೀನಿ. ಮಂಡೇ CM ತರ ಮಂಡೇ ವರ್ಕರ್ ಏನ್ ಕಾಮಿಡಿ ಮಾಡಕ್ ಬರ್ತೀರಾ ಇಲ್ಲಿ? ಕತೆಗಳ ಹೇಗೆ ಕಾಣಿಸ್ತಾ ಇದ್ದೀನಿ ನಿನ್ ಕಣ್ಣು? ನಾನು ಟೈಮ್ ಬೆಲೆ ಗೊತ್ತಾ ನಿನ್ಗೆ? ಇಡಿಯೇಟ್. ಇನ್ನೊಂದ್ಸಲ ಏನಾದ್ರು ನೀನ್ ನೋಡಿದ್ರೆ ರಸ್ತೆಯಲ್ಲಿ ಅಡ್ಡ ಮಲಸಿ ಲಾರಿ ಹಚ್ಚಿಬಿಡ್ತೀನಿ. ಹೋಗು. ಹೇಳಮ್ಮ, ದೇವಿಗೆ ನೀನ್ ಯಾಕೆ ಅಷ್ಟೊಂದು ಹೆದರ್ಕೋತಾ ಇದ್ಯಾ? ನಿಮ್ಮಿಬ್ರು ನಡುವೆ ಅಂತ ಸೀಕ್ರೆಟ್ ಏನು? ಹಾಗೆಲ್ಲ ಏನೂ ಇಲ್ಲ. ನಾನು ಹೇಳೋದನ್ನ ಕೇಳು.
ಸುಮ್ಮನೆ ನೀನು ನಿನ್ ಗಂಡ ಮಗಳು ಸಂಸಾರ ಅಂತ ಸುಮ್ಮನೆ ಇದ್ದುಬಿಡು. ಇಲ್ವಾ, ಇಬ್ರನ್ನು ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡು. ನಿನ್ಗಿರೋದು ಇದೆರಡೇ ಆಪ್ಷನ್ಸ್. ಒಂದು, ದೇವಿ ಬಗ್ಗೆ ನಿನಗೆ ಗೊತ್ತಿರೋ ರಹಸ್ಯನ ನನಗೆ ಹೇಳ್ಬಿಡು. ಇಲ್ಲ, ಮನೇಲಿ ತಪ್ಪಿಗೆ ಸುಮ್ಮನೆ ಇದ್ಬಿಡು. ಇದೆರಡೇ ಆಪ್ಷನ್ ನಿನಗಿರೋ. ಅದನ್ ಬಿಟ್ಟು ನನ್ ಧೈರ್ಯನ ಕಳಿಯೋ ತರ ಉಪದೇಶ ನೀನಂಗ್ ಕೊಡ್ಬೇಡ. ಮಾತಿಗ್ ಮಾತು ಕೌಂಟರ್ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ ರಚನಾ. ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದೇ ಮುಖ್ಯ. ಪ್ರಾಣ ಅನ್ನೋದು ಇದ್ರೇನೆ ತ್ರಾಣ. ಕ್ಷಣ ಕ್ಷಣಕ್ಕೂ ಯಾರಿಗೂ ಹೆದ್ರಿ ಸತ್ತೋಗೋದ್ಕಿಂತ ಹೊಡ್ದಾಡ್ ಸತ್ತೋಗೋಣ ಅನ್ನೋದೇ ನನ್ ಪಾಲಿಸಿ. ಕೇಳಲ್ವಾ ನೀನು? ಸರಿ, ನಿನ್ನಿಷ್ಟ. ನಿನ್ ಹೋರಾಟನ ನಿನ್ ಮನೆವರೆಗೂ ಮಾತ್ರ ಇಟ್ಕೊ, ನನ್ ಮನೆವರೆಗೂ ತರಬೇಡ. ನಿಧಿನ ನೀನು ನಿನ್ ವಿಷಯಕ್ಕೆ ಇನ್ವಾಲ್ವ್ ಮಾಡ್ಕೋಬೇಡ. ನಿಧಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆರ್ತಿಗೂ ತೇಜಾಗೂ ಕಾಲ ಪೂರ್ತಿ ನಾನು ಮುಖ ತೋರ್ಸಕ್ಕಾಗಲ್ಲ. ಹೆದ್ರು ಬೇಡ, ನನ್ ಯುದ್ಧನ ನಾನೇ ಮಾಡ್ತೀನಿ. ನನ್ನಿಂದ ನಿಧಿಗೆ ಯಾವ ತೊಂದ್ರೆನೂ ಆಗಲ್ಲ. ಸರಿ, ನಾನು ಹೊರಡ್ತೀನಿ.